ಈ ಲಿಂಗಸೂರು ತಾಲೂಕಿನ MLA ಹೋಗಿ ಸಂಸತ್ನಲ್ಲಿ ಎದುರಿಗೆ ವಿಧಾನಸೌಧದಲ್ಲಿ ಎದುರಿಗೆ ಸತ್ಯಾಗ್ರಹ ಕುಂದ್ರಬೇಕಾಗಿತ್ತಾತ. ಆತ್ನ ಕೆಲಸದು, ನಮ್ದಲ್ಲ. ಇದನ್ನೇ ನಾವು ಅರ್ಥ ಮಾಡ್ಕೊಳ್ಳಿದ್ವಿ. ನಾವು ಎಲ್ಲಿದೆ ಈಗ ನಮ್ಮ MLA ಯಾವುದೋ ಒಂದು ಇಟ್ಯಾಚ್ ಖರೀದಿ ಮಾಡಕತ್ತಿರ್ತಾನೆ. ಈಗ ಹೊಸದು ನಮ್ಮ MLA ಲಿಂಗಸೂರು MLA ಯಾವುದೋ ಒಂದು JCB ಖರೀದಿ ಮಾಡಕತ್ತಿರ್ತಾನೆ. ಯಾವುದೋ ಒಂದು ಭೂಮಿ ತಗೊಳಕತ್ತಿ ಬಿಟ್ಟಿರ್ತಾನೆ. ಯಾರಿಗೆ? ಜನರ ಸಲುವಾಗೇನಾ? ಇಲ್ಲ, ಬರೀ ಲಿಂಗಸೂರು MLA ಅಲ್ಲ, 224 MLAಗಳ ಹಣೆ ಬರ ಇಷ್ಟೇ. 542 44 MP ಗಳ ಹಣೆ ಬರನೇ ಇಷ್ಟೇ. ಈ ಒಂದು ಸಿದ್ಧಾಂತವನ್ನು 1990ರಿಂದ ಇವರು ಇಂಪ್ಲಿಮೆಂಟೇಷನ್ ಮಾಡಿ ನಮ್ಮ ಹೋರಾಟದ ಮನೋಭಾವವನ್ನು ನುಂಗಿ ಮತ್ತೆ ಇದು ಉಪನಿರ್ದೇಶಕರ ಕಚೇರಿ ಬೇರೆ ಕಡೆ ಸ್ಥಳಾಂತರ ಆಗುವುದು ಒಂದು ಭಾಗಿದ್ರೆ, ಈ ನೋಡ್ರಿ ಈಗ ಈ ಸಂಸತ್ ಅಧಿವೇಶನ ನಡೀತೈತಲ್ಲ, ಚಳಿಗಾಲ ಅಧಿವೇಶನ ಇದ್ರೊಳಗೆ ಡೆಲ್ಲಿ ಒಳಗ ಸ್ಮಾರ್ಟ್ ಮೀಟರ್ ನಮ್ಮ ಮನ್ಯಾಗ ನಮ್ಮ ಪಂಪ್ ಸೆಟ್ಗೆ ಕುಂದಿಸ್ತಾರಂತ. ಸ್ಮಾರ್ಟ್ ಮೀಟರ್ ಕುಂದಿಸ್ತಾರಂತ. ಖುಷಿ ಆಗಿಬಿಡುತ್ತೆ ನಮಗೆ. ಅವ್ರ ಕೇಬರ್ ಜಾಣ ಮೌನ ವಹಿಸಿರೋ ಶಾಸಕರಿಗೆ, ಜಾಣ ಮೌನ ವಹಿಸಿರೋ ಶಾಸಕರಿಗೆ, ಕಣ್ಣು ಮುಚ್ಚಿ ಕುಳಿತ MLCಗೆ, ಕಣ್ಣು ಮುಚ್ಚಿ ಕುಳಿತ MLCಗೆ, ಲಿಂಗಸೂರು ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಹೊಡೆಯುವ ರಾಜಕಾರಣಿಗಳಿಗೆ, ಲಿಂಗಸೂರು ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಹೊಡೆಯುವ ರಾಜಕಾರಣಿಗಳಿಗೆ, ರಾಜಕಾರಣಿಯ ಗುಲಾಮಗಿರಿ ಮಾಡುವ ಅಧಿಕಾರಿಗಳಿಗೆ, ರಾಜಕಾರಣಿಯ ಗುಲಾಮಗಿರಿ ಮಾಡುವ ಅಧಿಕಾರಿಗಳಿಗೆ, ಜನರ ನಂಬಿಸಿ ವೋಟ್ ಹಾಕಿಸಿಕೊಳ್ಳುವ ಜನಪ್ರತಿನಿಧಿಗಳಿಗೆ, ಜನರನ್ನು ನಂಬಿಸಿ ವೋಟ್ ಹಾಕಿಸಿಕೊಳ್ಳುತ್ತಿರುವ ಶಾಸಕರಿಗೆ ಉಳಿಯಬೇಕು, 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 ಉಳಿಯಬೇಕು. ಸತ್ತನಪ್ಪ ಸತ್ತಾನ, ಸತ್ತನಪ್ಪ ಸತ್ತಾನ, ಸತ್ತನಪ್ಪ ಸತ್ತಾನ. ತಾಳ್ಮೆ ಪರೀಕ್ಷೆ ಮಾಡುವ ರಾಜ್ಯ ಸರ್ಕಾರಕ್ಕೆ, ರೈತರ ತಾಳ್ಮೆ ಪರೀಕ್ಷೆ ಮಾಡುವ ರಾಜ್ಯ ಸರ್ಕಾರಕ್ಕೆ, ರೈತರ ತಾಳ್ಮೆ ಪರೀಕ್ಷೆ ಮಾಡುವ ರಾಜ್ಯ ಸರ್ಕಾರಕ್ಕೆ, ಹೋರಾಟ ಸಮಿತಿಗೆ, ಲಿಂಗಸೂರು ಅಭಿವೃದ್ಧಿ ಹೋರಾಟ ಸಮಿತಿಗೆ, ಲಿಂಗಸೂರು ಅಭಿವೃದ್ಧಿ ಹೋರಾಟ ಸಮಿತಿಗೆ.